ಕ್ರಾಂತಿ ಆಕೈತೆ. ಈಗ ಐತಲ್ಲ, ಎಲ್ಲರಿಗೂ ಇಡೀ ರಾಜ್ಯದಾಗ ಎಲ್ಲರಿಗೂ ಕಾಣ್ ಬರುವಂಥ ಸತ್ಯ ಇದು. ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವ್ರದ್ದು ಕುರ್ಚಿಗಾಗಿ ಏನು ಹೋರಾಟ ನಡೆದೈತಿ, ಅದು ದೊಡ್ಡ ಪ್ರಮಾಣದ ಹೋರಾಟ ಇವತ್ತು ಹೊರಗೆ ಬಂದಿರ್ತದೆ. ಅದ್ರ ಮೂಲಕ ಸೆಪ್ಟೆಂಬರ್ದಾಗ ಕ್ರಾಂತಿ ಆಕೈತೋ, ನವಂಬರ್ದಾಗ ಕ್ರಾಂತಿ ಆಕೈತೋ, ಒಟ್ಟು ಕ್ರಾಂತಿ ಅಂತೂ ಆಕೈತಿ. ನಿಮ್ಮ ನೆಚ್ಚಿನ ಪ್ರೀತಿ ಸಿಲ್ಕ್ನಲ್ಲಿ ಭರ್ಜರಿ ಸೇಲ್ ಶೇಕಡ 20-60 ಭಾರಿ ರಿಯಾಯಿತಿ. ಬನ್ನಿ ಹಿಂದೆ ಖರೀದಿಸಿ. ಪ್ರೀತಿ ಸಿಲ್ಕ್ಸ್, ದಾಜಿಬಾನ್ಪೇಟೆ, ಹುಬ್ಬಳ್ಳಿ. ಅದ್ರ ಮೂಲಕ ಮುಖ್ಯಮಂತ್ರಿಗಳ ಸ್ಥಾನ ಪಲಟನೂ ಆಕೈತಿ. ಅದಕ್ಕೆ ಯಾರು ಬಂದು ಕೊಡ್ತಾರೆ ಏನು ಆಕೈತಿ ನಾವು ನೋಡ್ಬೇಕಷ್ಟೆ. ಅದಕ್ಕೇನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬರ್ತಾರೋ, ಪರಮೇಶ್ವರ್ ಅವರು ಬರ್ತಾರೋ, ಡಿ ಕೆ ಶಿವಕುಮಾರ್ ಅವರು ಬರ್ತಾರೋ, ಸತೀಶ್ ಜಾರಕಿಹೊಳಿ ಅವರು ಬರ್ತಾರೋ, ಯಾರು ಬಂದಲ್ಲಿ ಕೊಡ್ತಾರೋ ನೋಡ್ಬೇಕು ನಾವು. ಅಲ್ಲ, ಪಾಪ ರಾಹುಲ್ ಗಾಂಧಿ ಅವರು ಮತಗಳ ತನ ಕರ್ನಾಟಕದಾಗ ಆಗೋಂಗಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿತ್ತಲ್ಲ ಇಲ್ಲಿ, ಅವರು ಮತ ಅವ್ರು ಹೆಂಗೆ ರೀ, ಅವ್ರು ರಾಜೀವ್ ಗಾಂಧಿ ಅವರು ಪಾಪ, ರಾಹುಲ್ ಗಾಂಧಿ ಅವ್ರ ಪಾಪ ಒಂಥರ ಇನ್ನೋಸೆಂಟ್ ಅದು ಇರಾಕೆ. ಯಾರು ಏನು ಹೇಳ್ತಾರೆ ಅದನ್ನು ಬಂದು ಹೇಳ್ಬಿಡ್ತಾರೆ, ತಿಳ್ಕೊಳ್ಳೋದಿಲ್ಲ, ಅದು ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ, ಏನಿಲ್ಲ. ಅವ್ರ ಹೇಳಿಕೆಗಳನ್ನು ಭಾಳ ಸೀರಿಯಸ್ ಆಗಿ ತೊಗೋಬಾರ್ದು. ಅವ್ರ ಹೇಳಿಕೆ ಭಾಳ ಸೀರಿಯಸ್ ಆಗಿ ತೊಗೋಬಾರ್ದು. ಯಾಕಂದ್ರೆ ಅದಕ್ಕೇನು ತಳ ಇರೋದಿಲ್ಲ, ಬುಡ ಇರೋದಿಲ್ಲ, ಲಾಜಿಕ್ ಇರೋದಿಲ್ಲ, ಅರ್ಧಂಬರ್ಧ ನಾಲೆಜು. ಕಟ್ಟಿಕೊಟ್ಟ ಬುತ್ತಿ ಎಷ್ಟು ದಿನದ ತನಕ ಅಂತ ಹೇಳ್ತಾರಲ್ಲ, ಹಂಗೆ ಅದು ಅವ್ರಿಗೆ ಒಂದು ಏನೋ ಅಲ್ಲ, ಅವ್ರು ಹೇಳಿ ಕಳಿಸಿರ್ತಾರೆ ಒಳಗೆ, ಅದನ್ನು ಬಂದು ಹೇಳ್ತಾರೆ. ಅದಕ್ಕಿಂತ ಮೊದಲಿಂದ ಗೊತ್ತಿರೋದಿಲ್ಲ, ಅದಕ್ಕಿಂತ ನಂತರದ ಗೊತ್ತಿರೋದಿಲ್ಲ. ಹಾಗಾಗಿ ಅವ್ರ ಹೇಳಿಕೆಗೆ ಭಾಳ ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ. ಈಗ ಇದು ನಿವೃತ್ತಿ ಆಗ್ಬೇಕನ್ನೋದು RSS ಭಾಗವತ್ ಅವ್ರು ಹೇಳಿದ್ರು. ಇದು PM ಅವ್ರಿಗೆ ಇದು ಆಗ್ತಿಲ್ಲ ಅನ್ವಯಿಸ್ತದೆ ನೋಡ್ರಿ, ಅವರೆಲ್ಲ ದೊಡ್ಡವ್ರ ಬಗ್ಗೆ ನಾವು ಯಾಕೆ ಮಾತಾಡೋದು? ಉಪರಾಷ್ಟ್ರಪತಿ ಅವರು ರಾಜೀನಾಮೆ ಮೊನ್ನೆ ಇವ್ರು ಬಂದ ಗುಂಡೂರು ಹೇಳಿದ್ರು ಅವರು, ಮೋದಿ ಅವರು, ಖರ್ಗೆ ಅವರು ಸೆಪ್ಟೆಂಬರ್ಗೆ ಇದರ ಆಗ್ತಾರೆ, ಕೆಳಗೆ ಇಳಿತಾರೆ. ಖರ್ಗೆ ಅವರು ಮೋದಿಯವರು ಕೆಳಗೆ ಹೇಳ್ತಾರೆ, ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ತಾರೆ. ರಾಹುಲ್ ಗಾಂಧಿ ಅವರು ಗಾಂಧಿ ಹೇಳಿರಲ್ಲ, ಇದು ಅವ್ರು ಏನು ಪ್ರಧಾನಮಂತ್ರಿ ಆಗೋದು, ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಆಗ್ತಾರೆ. ಏನು ಜೋಕ್ ಮಾಡ್ಕೊತ ಅಡ್ಡಾಡ್ತಿರ್ತಾರೆ ಅವರೆಲ್ಲ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಂತಂದ್ರೆ ಅದಕ್ಕಿಂತ ದೊಡ್ಡ ಜೋಕ್ ಏನೈತಿ? ಹಂಗೆ ಏನು ಗಾಂಧಿ ಕುಟುಂಬ ತ್ಯಾಗಮಯಿ ಕುಟುಂಬ, ಮನಮೋಹನ್ ಸಿಂಗ್ ತ್ಯಾಗ ಮಾಡಿದ್ರು, ಈಗೂ ತ್ಯಾಗ ಮಾಡಿ ಖರ್ಗೆ ಅವರಿಗೆ ಬಿಟ್ಟು ಕೊಡ್ತಾರೆ ಅಂತ ಹೇಳಿದ್ರು. ಹಂಗೆ ಹೇಳ್ತಾರೆ ಅವ್ರು, ಹಂಗೆ ಹೇಳ್ತಾರೆ. ಅವ್ರ ಪಾಪ ಖರ್ಗೆ ಅವ್ರು ಹೇಳಿದ್ರಲ್ಲ, ಏನು ಕೇಳಿದ್ರೆ ಅವ್ರು ನಾವು ಹೈಕಮಾಂಡಿಗೆ ಕೇಳ್ಬೇಕಂತೇಳಿ. ಈಗ ಅವ್ರು ಖರ್ಗೆ ಅವ್ರಿಗೆ ಅಧ್ಯಕ್ಷ ಸ್ಥಾನದ ಅಧಿಕಾರ ಚಲಾಸಕ ಬಿಟ್ಟು ಕೊಡಲಾರ್ದವ್ರು ಮುಂದೆ ಏನು ಮಾಡ್ತಾರೆ? ಮೋದಿಯವರು ಹಂಗಂದ್ರೆ ಲಕ್ಷಣ ಕಾಣಿಸ್ತಾ ಇಲ್ಲ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದು.